ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. ಕೂಲಿ ಪವರ್ಸ್ ಪ್ರೋಮೋನೇ ಚೆನ್ನಾಗಿತ್ತು ಬ್ರೋ ಟ್ರೈಲರ್ಗಿಂತ. ಯಾಕೋ ಏನೋ ಗೊತ್ತಿಲ್ಲ, ವಿಕ್ರಮ್, ಲಿಯೋ ಇಂಥ ಸಿನಿಮಾಗಳಲ್ಲಿ ಇದ್ದಂಥ ಐಪ್ ಈ ಸಿನಿಮಾದ ಟ್ರೈಲರ್ನಲ್ಲಿ ಕಾಣಿಸ್ಲಿಲ್ಲ. ಡಿಫ್ರೆಂಟ್ ಟ್ರೈಲರ್ ಕಟ್ ಬಟ್ ನಾಟ್ ಅಪ್ ಟು ದ ಮಾರ್ಕ್. ಟ್ರೈಲರ್ನಲ್ಲಿ ಒಳ್ಳೆ ಎಲಿಮೆಂಟ್ಸ್ ಇವೆ ಅಂದ್ಕೊಂಡ್ರು ಕೂಡ ಅವುಗಳು ನಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತಾವ. ಅದು ಇಂಥ ಕಾಂಪಿಟೇಷನ್ ಇರಬೇಕಾದ್ರೆ ಕೂಲಿ ಪವರ್ಸ್ ಪ್ರೋಮೋ ನೋಡಿದ್ಮೇಲೆ ನನಗೆ ಓಪ್ ಇತ್ತು, ತಮಿಳ್ನ ಮೊದಲ 1000 ಕ್ರೋರ್ ಸಿನಿಮಾ ಇದಾಗುತ್ತೆ ಅಂತ. ಸೊ ಐಪ್ನ ಟ್ರೈಲರ್ ಮೀಟ್ ಮಾಡ್ತಾ ರಜನಿ ಸರ್ನ ಡಿ ಏಜಿಂಗ್ನಲ್ಲಿ ತೋರಿಸಿದ್ದಾರೆ. ಅಮೀರ್ ಖಾನ್ ಅವರ ಕ್ಯಾಮಿಯೋ ಇಂಪ್ಯಾಕ್ಟೇ ಮಾಡಲಿಲ್ಲ. ನಾಗಾರ್ಜುನ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಆಲ್ಸೋ ನಮ್ಮ ಉಪೇಂದ್ರ ಅವ್ರನ್ನ ಹೇಗೆ ಪ್ರೆಸೆಂಟ್ ಮಾಡಿದ್ದಾರೆ, ಹೊಸ ಉಪೇಂದ್ರ ಅವ್ರನ್ನ ನೋಡ್ಬೋದಾ? ಮತ್ತು ಟ್ರೈಲರ್ನಲ್ಲಿ ಸ್ಯಾಂಡಲ್ವುಡ್ನ ಲೇಡಿ ಸೂಪರ್ ಸ್ಟಾರ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಮಾತಾಡೋಣ ಅದ್ರ ಬಗ್ಗೆ ಅಲ್ಲ, ಸಿನಿಮಾದ ಸ್ಟೋರಿ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ನಾರ್ಮಲ್ ಕಮರ್ಷಿಯಲ್ ಮೂವಿನ ಅಥವಾ ಯಾವುದಾದ್ರೂ ಹೊಸ ಜನರ ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಟ್ರೈಲರ್ ಕಟ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಅನಿರುದ್ಧ್ ಅವರ BGM ಮತ್ತು ವಾಯ್ಸ್ ಓವರ್ ಜೊತೆ ಚೆನ್ನಾಗಿ ಸಿಂಕ್ ಮಾಡಿದ್ದಾರೆ. ಲೋಕೇಶ್ ಅವರ ಟೆಕ್ನಿಕಾಲಿಟಿ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ. ಈ ಫ್ರೇಮ್ನ ನೋಡಿದಾಗ ಇದೊಂದು ಕ್ಲಾಕ್ನ ರೀತಿ ಪೋರ್ಟ್ರೇ ಮಾಡಿದ್ದಾರೆ. ಲೋಕೇಶ್ ಅವರ ಬಗ್ಗೆ ಹೊಸದಾಗೇನು ಹೇಳಬೇಕಾಗಿಲ್ಲ. ರೀಸೆಂಟ್ ಟೈಮ್ಸ್ನಲ್ಲಿ ಎಲ್ಲರ ಫೇವ್ರೆಟ್ ಡೈರೆಕ್ಟರ್ ಆಗಿಬಿಟ್ಟಿದ್ದಾರೆ. ಎಕ್ಸ್ಪೆರಿಮೆಂಟ್ ಮಾಡೋದೇ ಅವರ ಮೇನ್ ಗೋಲ್. ಇನ್ನು ಟ್ರೈಲರ್ನಲ್ಲಿ ನಾಗಾರ್ಜುನ ಅವರ ಈ ಶಾಟ್ ನನಗೆ ವಿಕ್ರಮ್ ಸಿನಿಮಾವನ್ನು ನೆನಪಿಸ್ಬಿಡ್ತು. ಇನ್ನು ಪವರ್ಸ್ ಪ್ರೋಮೋ ಬಂದಾದಮೇಲೆ ಸಿನಿಮಾದ ಟೀಮಿಂದ ಬಂದಂಥ ಯಾವುದೇ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಕೂಡ ನನ್ನನ್ನು ಆ ಮಟ್ಟಿಗೆ ಇಂಪ್ರೆಸ್ ಮಾಡಿರಲಿಲ್ಲ. ಈಗ ಟ್ರೈಲರ್ ಬಂದು ಹೊಸ್ದಾಗಿ ಏನು ಮಾಡಿದೆ ಅನಿಸಿದ್ರು ಕೂಡ ತಪ್ಪಿಲ್ಲ ಬಿಡಿ. ಬಟ್ ಲೋಕಿ ಅವರ ಸಿನಿಮಾ ಅಲ್ವಾ, ಮಿನಿಮಮ್ ಗ್ಯಾರಂಟಿ ಇದ್ದೇ ಇರುತ್ತೆ. ಟ್ರೈಲರ್ನಲ್ಲೂ ಅದೇ ರಿಪೀಟ್ ಆಗಿಬಿಡ್ತಾ ಅನಿಸ್ಬಿಡ್ತು. ಶ್ರುತಿ ಹಾಸನ್ ಅವರ ಡೈಲಾಗ್ನಲ್ಲಿ ಕಾಂಟೆಕ್ಸ್ಟ್ ಕೂಡ ಇದೆ. ಅವರು ನಿಮಗೆ ಫ್ರೆಂಡ್ ಮಾತ್ರ, ಆದರೆ ನನಗೆ ಅಪ್ಪ. ರಜನಿಕಾಂತ್ ಅವರು ಹೇಳ್ತಾರೆ, ಅವರು ನಿನಗೆ ಅಪ್ಪ ಇರ್ಬೋದು, ಆದರೆ ನನಗೆ ಪ್ರಾಣ ಸ್ನೇಹಿತ ಅಂತಾರೆ. ಇದು ಆ್ಯಕ್ಚುಲಿ ಕಮಲ್ ಹಾಸನ್ ಅವರಿಗೆ ಇಂಡೈರೆಕ್ಟಾಗಿ ರೆಫರ್ ಮಾಡಿದ್ದಾರೆ. ಮೂವಿಲಿ ಕ್ಯಾಮಿಯೋ ಅಥವಾ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಅದು ಅಮೀರ್ ಖಾನ್. ಆ್ಯಕ್ಚುಲಿ ಅವ್ರನ್ನ ರಿವೀಲ್ ಮಾಡಬಾರ್ದಿತ್ತು ಅಂದ್ಕೊಳ್ತೀನಿ. ಬಟ್ ಇದ್ರ ಜೊತೆ ಬರ್ತಿರೋ ವಾರ್ 2 ಸಿನಿಮಾಗೂ ಕೂಡ ಕಾಂಪಿಟೇಷನ್ ಮಾಡಬೇಕು ಅಲ್ವಾ, ಆದ್ದರಿಂದ ಮೇಕರ್ಸ್ಗಳು ಇದನ್ನು ಪ್ಲ್ಯಾನ್ ಮಾಡಿರ್ಬೋದು. ಇನ್ನು ಅಮೀರ್ ಖಾನ್ ಅವರ ಕ್ಯಾಮಿಯೋ ಯಾಕೋ ಏನೂ ಇಂಪ್ರೆಸ್ ಮಾಡಲೇ ಇಲ್ಲ, ಅದು ಸ್ಪೆಷಲ್ ಅನ್ನಿಸ್ಲೇ ಇಲ್ಲ. ವಾವ್ ಅನ್ನುವಂಥ ಫ್ಯಾಕ್ಟರ್ಗಳಾದರೂ ಇರಬೇಕಲ್ವಾ, ಅದೆಲ್ಲೂ ಕಾಣಿಸ್ಲೇ ಇಲ್ಲ. ಅದು ಕಾಣಿಸಿದ್ದು ಅಂದರೆ ನಾಗಾರ್ಜುನ ಅವರ ಶಾರ್ಟ್ಸ್ಗಳಿಂದ ಮಾತ್ರ. ಆ್ಯಕ್ಚುಲಿ ಟ್ರೈಲರ್ ಶುರುವಾಗೋದೇ ಇವರ ವಾಯ್ಸ್ ಓವರಿಂದ. ನಾಗಾರ್ಜುನ ಅವರಿಗೆ ಒಳ್ಳೆ ಪವರ್ಫುಲ್ ಶಾರ್ಟ್ಸ್ಗಳನ್ನ ಇಟ್ಟಿದ್ದಾರೆ ಲೋಕೇಶ್. ಇನ್ನು ಉಪೇಂದ್ರ ಅವ್ರನ್ನ ನೋಡಿ ಸರ್ಪ್ರೈಸ್ ಆಗೋದೆ. ಇನ್ಫ್ಯಾಕ್ಟ್ ಈ ಶಾರ್ಟ್ ನೋಡಿ ನನಗೆ ಉಪೇಂದ್ರ ಸಿನಿಮಾನೇ ನೆನಪಾಗೋಯ್ತು. ಲೋಕೇಶ್ ಈ ಶಾರ್ಟ್ನ ಟ್ರೈಲರ್ನಲ್ಲೂ ಇಟ್ಟಿದ್ದಾರೆ. ಉಪೇಂದ್ರ ಅವರು ಪ್ಲೇ ಮಾಡ್ತಿರುವಂಥ ಕಾಳೇಶ ಅನ್ನುವಂಥ ಕ್ಯಾರೆಕ್ಟರ್ಗೆ 2 ಲುಕ್ಗಳಿವೆ, ಒಂದು ಪಾಸ್ಟ್, ಇನ್ನೊಂದು ಪ್ರೆಸೆಂಟ್. ಇನ್ನೊಂದು ಡೀಟೇಲಿಂಗ್ ಏನಂದರೆ, ಉಪೇಂದ್ರ ಅವ್ರ ಹತ್ರ ಇರುವಂಥ ಈ ವೆಪನ್, ರಜನಿಕಾಂತ್ ಹತ್ರ ಇರುವಂಥ ಈ ವೆಪನ್ ಎರಡೂ ಒಂದೇ. ಸೊ ಉಪೇಂದ್ರ ಮತ್ತು ರಜನಿಕಾಂತ್ ಅವರ ನಡುವೆ ಪವರ್ಫುಲ್ ಫೈಟ್ ಇರ್ಬೋದಾ, ಏನೋ ಗೊತ್ತಿಲ್ಲ ಗುರುವೆ, ಸಿನಿಮಾ ಬಂದಾದ್ಮೇಲೆ ನೋಡಬೇಕು. ಬಟ್ ಉಪೇಂದ್ರ ಅವ್ರದ್ದು ಪ್ರಾಮಿನೆಂಟ್ ಕ್ಯಾರೆಕ್ಟರ್. ಇನ್ನೊಂದು ವಿಷಯ ಅಂದರೆ ಅದು ಡಿ ಏಜಿಂಗ್. ಆ್ಯಕ್ಚುಲಿ ಲೋಕೇಶ್ ವಿಕ್ರಮ್ ಸಿನಿಮಾದಲ್ಲೇ ಡಿ ಏಜಿಂಗ್ ಪ್ಲ್ಯಾನ್ ಮಾಡಿದ್ರಂತೆ. ಬಟ್ ಫುಟೇಜ್ಗಳು ಸರಿಯಾಗಿ ಬರಲಿಲ್ಲ ಅನ್ನೋ ಕಾರಣಕ್ಕೆ ಡಿ ಏಜಿಂಗ್ ಶಾರ್ಟ್ಸ್ಗಳನ್ನ ಕೈ ಬಿಟ್ಟಿದ್ರಂತೆ. ಬಟ್ ಈ ಸಾರಿ ಡಿ ಏಜಿಂಗ್ ಶಾರ್ಟ್ಗಳನ್ನ ಕೂಲಿ ಸಿನಿಮಾದಲ್ಲಿ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ VFX ಕೂಡ ಇರುವಂತೆ ತುಂಬ ಕಡಿಮೆ ಅಂತ ಹೇಳ್ಕೊಂಡಿದ್ದಾರೆ. ಶೋಭಿನ್ ಅವರ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಚೆನ್ನಾಗಿದೆ. ಮೋನಿಕಾ ಸಾಂಗ್ ಸ್ಟೆಪ್ನಿಂದ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಸೈಮನ್ ಗ್ಯಾಂಗ್ ಮೆಂಬರ್ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಮೂವಿ ಬಂದಮೇಲೆ ನೋಡೋಣ. ಶೋಭಿನ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಲೋಕೇಶ್ ಅವರೇ ರಿವೀಲ್ ಮಾಡಿದ್ದಾರೆ. ಇನ್ನು ಕೂಲಿ ಸಿನಿಮಾ ಯಾವ ರೀತಿ ಸಿನಿಮಾ, ಕಮರ್ಷಿಯಲ್ ಮೂವಿ, ಫಸ್ಟ್ ಆಫ್ ಡ್ರಾಮಾ, ಎಮೋಷ್ನಲ್ ಆ್ಯಂಡ್ ವೈಲೆನ್ಸ್ ಹೆವಿ ಇರುತ್ತೆ ಅಂದ್ಕೊಳ್ತೀನಿ. ಇದನ್ನು ಲೋಕೇಶ್ ಅವರ ಇಂಟರ್ವ್ಯೂನಲ್ಲಿ ರಿವೀಲ್ ಮಾಡಿದ್ದಾರೆ. ಇನ್ನು ಸತ್ಯರಾಜ್ ಅವರ ಕ್ಯಾರೆಕ್ಟರ್ಗೆ ಕ್ಲಾರಿಟಿನೇ ಸಿಗ್ತಿಲ್ಲ. ಅವ್ರನ್ನ ನೋಡಿದ್ರೆ ಶಿಪ್ ಮೆಕ್ಯಾನಿಕ್ ಥರ ಕಾಣಿಸ್ತಾರೆ. ಎಲೆಕ್ಟ್ರಿಕಲ್ ಶಾರ್ಟ್ಸ್ಗಳಿವೆ. ಇಂಥ ವಯಸ್ಸಿನಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಇವನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ಮೂವಿ ಬರೋವರೆಗೂ ಕಾಯಲೇಬೇಕು. ಸೊ ನೀವೇನು ಹೇಳ್ತೀರಾ? ತಮಿಳ್ನ ಫಸ್ಟ್ 1000 ಕ್ರೋರ್ ಸಿನಿಮಾ ಇದಾಗುತ್ತಾ? ಟ್ರೈಲರ್ ಹೇಗಿತ್ತು? ಉಪ್ಪಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿದೆ? ಡಿ ಏಜಿಂಗ್ ಚೆನ್ನಾಗಿ ಮಾಡಿದ್ದೀರಾ? ಆ್ಯಂಡ್ ಅನಿರುದ್ಧ್ ಅವರ BGM ಹೇಗೆ ಅನಿಸ್ತು? ಇದ್ರ ಬಗ್ಗೆ ಎಲ್ಲ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ತಿಳಿಸಿ.